ದಯವಿಟ್ಟು ಹೋಗಿ. ತಾಯಿ ತಂದೆಗಿಂತ ದೇವ ಬೈ ಮೇಲೆ ಯಾವುದಿಲ್ಲ ಕಂಡ್ರು. ನಾವು ಸಂಪಾದನೆ ಮಾಡೋದು ಬಂದು ತಾಯಿ ತಂದೆ ಮಾತ್ರ. ವ್ಯವಹಾರಗಳು ನಡೀತಾರೆ 2-3 ವರ್ಷದಿಂದ. ಏನು ಮಾಡೋದಲ್ಲ. ಏನು ವ್ಯವಹಾರ ಮಾಡ್ತಿದ್ದಮ್ಮ? ನಾಯಿ ಬಿಸ್ನೆಸ್ ಮಾಡ್ತಿದ್ದೆ. ನಾಯಿದ ಯಾವ ನಾಯಿ ಬಿಡಕ್ಕಲ್ಲ. ನಾಯಿ ಹುಚ್ಚ ನಾನು ಹೆಂಗೆ ಸಾಕಿ 12 ನಾನು ಜಾತಿ ನಾಯಿ ಸಾಕಲ್ಲ. ಕುರ್ಕುರೆ ಹಾಕು, ಲೇಸ್ ಹಾಕು, ಪಿಜಾ ಹಾಕು, ನನ್ನ ಪಿಜಾ ಬರ್ಗರ್ ಹಾಕು ಅಂತ ಮೊನ್ನೆ ತುಮಕೂರದ ಈ ಕಡೆ ಕ್ಯಾತಂಗಳಿಂದ ಯಾವ ಊರಕ್ಕೆ ಇದಕ್ಕೆ ಕೆಲಸ ಬಂದಿದ್ದೆ. ಚಿಕ್ಕನಗಡದ ಕ್ಯಾತಂಗಳು ಅವರು ಕಿಡ್ನಿ ಫೇಲ್ ಆದವರು. ನಮ್ಮದು ಯಾವರು ನಮ್ಮದು ಅಲ್ಲೇ ಅವರು ಒಂದೇ ಬಗ್ಗೆ ನಾವು ಬೆಳಗುಲಿ ಕಣ ತಾರಿ ಕಟ್ಟಾರ ನಾವು ಮಂದಿಯವ್ರು ಅದೇ ಸರ್. ರಂಗಸ್ವಾಮಿ ಬೆಟ್ಟದ ತೋಪಲೆ ನಾವಿರೋದು 2 ಮನೆ ಕಾಣ್ತಾ ನೋಡ ಊಟಪ್ಪ ಮುಡಿತಾವ. ಅದೇ ನಮ್ಮ ಮನೆ ಅದ. ನಾ ಮದುವೆ ಬಂದು 10 ರಂಗಸ್ವಾಮಿ ಬೆಟ್ಟ ಪೂಜಾರ ಮಗಳನ್ನ ಅದೇ ಕೆಂಚಯ್ಯ. ಅವನೇ ಇವನು ಮಾತಾಡೋದು ಅರೆಮಂಜ ಅಂತ ಹೇಳಿದ್ರು. ರಂಗಸ್ವಾಮಿ ಪಡಿತ ಅವನೇ ಮಂಜ ಮಾತಾಡೋದು. ಕ್ಯಾತಂಗಳೇ ಅವ್ನು ಸಿನಿಮಾದವನು. ಅವ್ರ ಕಿಡ್ನಿ ಸರ್ ಅವರಿದ್ದಾರೆ. ಕುಪ್ಪುರ ಇವನು ಅಳಿಬೋದ್ನಲ್ಲ ಅವನು ಇಲ್ಲಿದ್ರಲ್ಲ ಎಲ್ಲ ಒಂದೊಂದು ಬರೋದು. ಏನೇ ಬಿಸ್ನೆಸ್ ಮಾಡ್ತೀನಿ ಮತ್ತೆ ನಾಯಿ ಬಿಟ್ಟು ಮಾಡ್ತೀನಿ, ಡ್ರೈವಿಂಗ್ ಹೋಗ್ತೀನಿ. ಏನು ವ್ಯವಹಾರ ಮಾಡಿದ್ರು ನಾನು ಮೊನ್ನೆ ಮನೆಗೆ ಹೋಯ್ತೆ ಕಳ 6 ನಾಯಿದ್ದು. ಅದೇ ಬಹು ಒಂದು ನಾನು ಅವನು ಹೋಗ್ತಿದ್ದಂಗೆ ನಾನು ಹಿಂಗೆ ನಾಯಿ ಕಡಿತೇವ ಅಂದೆ. ಅವನು ನಿನಗಲ್ಲಣ್ಣ ಏನೋ ಅಲ್ಲ ಏನಾಗ್ತಾರಲ್ಲ ಸಿರ್ಲಾಕ್ ಹಾಕಂತೇವೆ ಅಂತ. ನನ್ನ ಬೋಗು ಅನ್ನಲ್ಲ, ಬೀದಿ ನಾಯಿ ಕುರಿ ನಾಯಿ. ನಮ್ಮವೇನು ಬೋಗು ಏನಿಲ್ಲ. 1-2 ಕರೆ ಇದ್ದಾವೆ, ಒಂದು ಹೆಣ್ಣು ಗಣ್ಣಾಯಿ. ಅವು ಬೋಗು ಏನು ಮಾತಾಡಲ್ಲ. ಫಸ್ಟ್ ಮಾಂಸ ಬಾಯಿ ಹಾಕಿ ನಾ ಬರೋದಕ್ಕೊಬಿಡಲ್ಲ. ಸಣ್ಣ 1-2 ಡಿಶ್ ಇದ್ದಾವೆ. ಆನಂದ ಮೋನು ಅಂತ ಹಂಗೆ ಅಲ್ಲಿ ನೋಡಿ ಹೋಗು ಅಂತ ಹಂಗೆ ಏನು ಮಾಡ್ತೀವಿ. ಅದೇ ನೆಕ್ಸ್ಟು ಇದನ್ನು ಮಾಡೋಣ ಅಂತ ನನ್ನ ಸಾಲ ಎಲ್ಲ ಐತೆ. ತೀರ್ಸ್ಕೊಂಡ್ಬಿಟ್ಟು ಹಸಿರು ಫಾರ್ಮ್ ಮಾಡೋಣ ಅಂದ್ಕೊಂಡಿದ್ವಿ. ಸಾಲ ಎಷ್ಟು ಇಸ್ಕೊಂಡ? ಮನೆ ಕಟ್ಟಿದ್ದೀವಿ. ತಂದೆ ತಾಯಿ ಎಲ್ಲ ಅದೇ ಸಾಲ ಐತೆ. ತೀರ್ಸ್ಬಿಟ್ಟು ಮಾಡೋಣ ಅನ್ನಿಸ್ಕೊಂಡು ಅಂತ ಅಂದ್ಕೊಂಡಿದ್ವಿ. ಫ್ರೆಂಡ್ ಬೇಡ, ನೀನೇ ಮಾಡು. ಜಾಗ ಇಲ್ಲ. ಅವ್ರ ಜಾಗದಲ್ಲಿ 2 ಸೇರಿ ಮಾಡೋಣ ಅಂತ. ನಿನ್ನ ಹೆಸರೇನು? ಚೇತನ. ನಿನ್ನ ಹೆಸರೇನು? ಹರೀಶ್. ಆ ಕಡೆ ಕೈ ಇದೆ ಅವರಿಗೆ 48 ಒಂದು ನಂಬರ್ ಹೇಳು. 18 ಉದ್ದ ಕೈ ಮುಗಿಲ್ಲ ಲೇ ಬಂಗಾರ. 18 9 ತಿಂಗಳು ನಿಮ್ಮಿಬ್ಬರು ಆಟ. 1 ವರ್ಷ ಇಬ್ಬರು ಗುದ್ದಾಡ್ತೀರ. ಬರ್ಕೊಂಬಿಡು ಬುಕ್ಕಲ್ಲಿ ಬರೆದಿರ್ತೀನಿ. ಜಾಗ ಇಲ್ಲ ಅಂದರೆ ನಿಮ್ಮ ಸ್ವಂತ ಜಾಗ ಇಲ್ಲ ಪಾಪ. ಸ್ವಂತ ಜಾಗ ಆಯಿತು, ತುಂಬ ಒಳಗಾಯಿತು. ಎಲ್ಲಿ? ಹೂವಿನ ಕಟ್ಟೆಯಲ್ಲಿ. ಎಷ್ಟು ದೂರ ಆಗುತ್ತೆ ಅಲ್ಲಿಗೆ ಅಲ್ಲಿಗೆ? ನಾವು ತುಮಕೂರಿಗೆ ಹೋಗಲಿಕ್ಕೆ ಒಂದು 50 ಕಿಲೋಮೀಟ್ರು. ಪ್ಲಸ್ ತೋಟದಿಂದ ಒಳಗೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ತುಮಕೂರಲ್ಲಿ ಏನು ಬಿಸ್ನೆಸ್ ಮಾಡಿದ್ರು? ಮನೆಗೆ ಮತ್ತು ಡ್ರೈವಿಂಗ್ ಹೋಗ್ತೀನಿ. ಈಗ ಮೆಡಿಕಲ್ಗೆ ಹೋಗ್ತೀನಿ. ಯಾವ್ದಾರು ಒಂದು ಮಾಡ್ಬೇಕಲ್ಲ. ಈಗ ನಾನು ಡ್ರೈವಿಂಗ್ ಮಾಡ್ತೀನಿ, ಬೇರೆಲ್ಲ ಎಳ್ಳಿ ಹೊಡಿತೀವಿ. ಎಲ್ಲ ಲೈವಲ್ಲಿದೆ, ನಾವೆಲ್ಲ ಹೊಡಿತಾ ಇರ್ತೀವಿ. ನಾವು ಹಾಕಲ್ಲ ಲೈವ್. ಈಗ ಈ ಕೆಲಸ ಮಾಡ್ತಿದ್ವಿ. ಹೋಗಲ್ಲಿ ಆಮೇಲೆ ಊರು ಉತ್ಕೊಂಡು ಹೋಗ್ತಾ ಇದ್ದೆ. ಕರೆಂಟು ಚಿಕ್ಕನಾಗಿನಲ್ಲಿ ಬರ್ತೀವಿ, ವರ್ಷ ಬರ್ತೇವೆ ರೀ. ನಮ್ಗೆ ಗೊತ್ತಿರಲ್ಲ. ಮತ್ತೆ ಬಾನು ಅಂತ ಗುಡ್ಡ ಆಟ ಹೊಡಿಸ್ತಾನೆ. ಆ ಮನೆಗೆ ದೇವ್ರು ಬರುತ್ತೆ. ಸಾಕಷ್ಟು ಊರು ಬರುತ್ತೆ. ಕಳಂಬಿರಿ ಇಳಿಸ್ತೀವಿ ನಾವು. ಇದನ್ನು ಇದೆ ಇಲ್ಲದ ಮೆರವಣಿಗೆ ಮಾಡ್ತಾರೆ. ಒತ್ಕೊಳಕ್ಕಾಗಲ್ಲ ದೇವ್ರ. ನೋಡಿದ್ವಿ ಶಾಸನ. ಕಟ್ಟಲ್ಲ ಇಟ್ಕೊಳ್ಳಲ್ಲ, ಕಳ್ಸಿ ಇಚ್ಚಲ್ಲ. ಅದೇ ಪೀಠ ಹೊತ್ತಿಂಗ ಆರೋದು. ಈ ಸರಿ ಕೊಡಲಿಲ್ಲ, ಆಗಲಿಲ್ಲ. ಬಂಗಾರಗಿರಿ ಕೊಟ್ಟಿದ್ದೆ. ಇದೇ ಕಾಲ ಅದನ್ನು 8 ತಿಂಗಳು 8 ಪೀಠ ಮುರಿದಾಕಿತ್ತು. ಹಬ್ಬರ ಮೂಡಿಸ್ತಾನ ಹಬ್ಬರ ನಂಗೆ ಗೊತ್ತಿಲ್ಲ. ನೀಟಿದ್ದೆ ಹಬ್ಬರ. ನಿನ್ನ ಹೆಸರು ಬರೆದು ನೀನು ಗುಂಡೆ ಎಷ್ಟು ಬರೆದು ನೀನು ಸಾಯಿಸಿ ಇಷ್ಟು ಬರೆದು ಬರ್ತದೆ. ಯಾವ್ದಾರು ಒಂದು ಡಿಸೈಡ್ ಮಾಡ್ಕೊಂಡೆ. ಬೇಡ ಇಲ್ಲ ಊರು ಬಿಡು. ಊರು ಸೇರ್ತೀನಿ. ನನ್ನ ಪ್ರಕಾರ ಊರು ಸೇರ್ಕೊಂಡ್ಬಿಡು. ನೀನು ಭಾಳ ಇಂಟ್ರೆಸ್ಟ್ ಇರುತ್ತೆ ಕರೆಕ್ಟನಾ? 4 ವರ್ಷಕ್ಕೆ 4 ವರ್ಷ ಜಾಸ್ತಿ ಬೇಡ. 4 ಒಂದೊಂದು 10 ದಿವಸ ಎಷ್ಟಾಯ್ತು 40 ದಿವಸ ಆಯ್ತಾ. ಅಲ್ಲಲ್ಲಲ್ಲ ಪೇರಾಕ್ಯ ಮೆಣಸು ಹಾಕು, ಎಲೆ ಹಾಕು, ಚೊಟ್ಟಾಕು, ತರಕಾರಿ ಸೊಪ್ಪು ಹಾಕು. ಮುಂದೆ ಬೆಳಿಬಾರ್ದು. ಸಂತಿ ಖರ್ಚು ಆಗುತ್ತೆ. ನಾವು ಅದೇ ಮಾಡೋದು. ಎಲ್ಲ ಬೆಳೆದು ದಂಟು ಸೊಪ್ಪು ಬೆಳಿತೀವಿ, ಕೊತ್ತಂಬರಿ ಸೊಪ್ಪು ಬೆಳಿತೀವಿ. ಸ್ವಲ್ಪ ಹಣ ಸಂತಿ ಕೊಡ್ತೀವಿ. 2,000-3,000 ಬರುತ್ತೆ ವಾರಕ್ಕೆ ಮನೆ ಖರ್ಚು. ಅಲ್ಲಿ ನಾವೇನು ಬೆಳೆದಿಲ್ಲ. ಊರಲ್ಲಿ ಎಷ್ಟು ಮಾಡಲ್ಲ. ಅದು ರಿಜಿಸ್ಟರ್ ಆಗಿಲ್ಲ. ಅದೇನೋ ಪ್ರಾಬ್ಲಮ್ ತಕರಾರು ಐತೆ ಅನ್ಕೊಂಡು ಸುಮ್ಮನಾಗಿದೆ. ಎಲ್ಲ ನೀನು ನನ್ನ ಕಡೆಗೆ ಬಿಟ್ಟಿಯಪ್ಪ. ಇಲ್ಲ ಪ್ರಾಬ್ಲಮ್ ಎಲ್ಲ ನನ್ನ ಕಡೆ ಬಿಡಿಲ್ಲ. ನಮ್ಮದು 8 ಕಾರ್ ಒಂದು 52,000. ಈ ಮನೆ ಒಂದು 32 ಕುಂಟೆ. ಅದೊಂದು ಫೋನ್. ಏನೂ ಇಲ್ಲ. ಸ್ಯಾಲ್ಟಿನ ಯಾರು ಕೊಟ್ಟರೆ ಹಾಕ್ಯಾರೆ. ಬಂಗಾರ ಬೆಳೆ ಆಗಲ್ಲ. ಯಾಕೆ ಇದ್ರ ಕೇಳ ಹುಡುಗಿ ಗೊತ್ತು ಹೆಂಗೆ ಬಿಸ್ಕೊಡ್ತೀನಿ ಅಂತ. ಕಾರು ಕೊಡಲ್ಲ. 2ನೇ ಕಾರ್ ಇರೋದು ಪ್ರಮಾಣ ಮಾಡೇನೆ ಅಂತ. 8 ಇಡ್ಬೇಕಾ? ಪಂಚರ್ ಆಗಿಲ್ಲ ಇವತ್ತು ನೋಡಿ. ಒಂದು 8 ವರ್ಷ ಆಗ್ತಾನೆ. ಹೊರಗಳು ಮಾಡ್ಕೊಂಡು ಇವತ್ತು ಅಂತರ ಹಾಕೊಂಡು ಅಡ್ಬಿದ್ದೋಗಳಿಗೆ. ನಾನು ಜೂನ್ಗೊಂದು ನಿನ್ನ ಹೆಸರಿಗೆ ದಾರಿ ಮಾಡವ ಅನ್ನೋ. ಅವಳು ಒಳ್ಳೆ ದಾರಿ ತೋರಿಸ್ತಾಳೆ. ಆ ದಾರಿ ಬದುಕು. ಆಮೇಲೆ ಫ್ರೆಂಡ್ಶಿಪ್ ಸ್ವಲ್ಪ ಕಮ್ಮಿ ಮಾಡ್ಕೊ. ಇವೆಲ್ಲ ಕಮ್ಮಿ ಮಾಡಿಬಿಟ್ಟಿದೆ. ನನ್ನ ನಂಬರ್ ತನಲ್ಲ. ನಾನು ಇದುವರೆಗೂ 1000 ಜನ ಕೊಟ್ಟು ಅದೇ ಬೈದಿ ನೋಡಿದ. ಅಕ್ಕಿ ಕೊಟ್ಟಿದ್ದೀನಿ, ಬಂದಿಲ್ಲ. ಮನೆ ಬಂದಿಲ್ಲ ಯಾರು ಹುಡುಗಿ. ನನಗೆ ಗಂಡಿಲ್ಲ. ನಾನು ಅಕ್ಕಿ ಕೊಟ್ಟಿದ್ದೀನಿ. ಸರಿಯಾಗಿ ಇನ್ನೇನು ಮಕ್ಕಳು ನನಗೆ ಅಂತ ಹೋದ್ರು. ಮದುವೆ ಅಂತಾರೆ. ಮದುವೆ ಅಲ್ಲ 2 ವರ್ಷ ಅಂತ. ಅದು ಮದುವೆನಾ? ಕೈ ಅಂತರ ಹಾಕೊಂಡು ಹೋಗ್ತಮ್ಮ. ಬರೋಷ್ಟು ಮದುವೆ ಆಗುತ್ತೆ. ಜೀವನ ಒಂದು ಸೆಟ್ಲ್ ಆಗ್ತಿ. ಆ ತಾಯಿ ವರ್ಷಕ್ಕೊಂದು ಸೇರ್ಬೋದು. ನನ್ನ ಕೈ ಮಾಡಿ ಹೋಗ್ಬೇಕು. ಅದು ಮೆಡಿಕಲ್ ಅಂತ
ಆಮೇಲೆ ಸ್ವಲ್ಪ ಫ್ರೆಂಡ್ಶಿಪ್ ಕಮ್ಮಿ ಮಾಡಿ ಒಳ್ಳೇದು ನೀವು. ನನ್ನ ಫ್ರೆಂಡ್ ನಮ್ಮಪ್ಪ, ಬೆಸ್ಟ್ ಫ್ರೆಂಡ್ ನಮ್ಮಪ್ಪ. ಆನೆಕಲ್ ಆಡುತ್ತೆ, ಕಬಡ್ಡಿ ಆಡುತ್ತೆ ಅಲ್ಲ, ಅದೇ ಗೆರೆ ಕೊಡ್ತೀನಿ ನೋಡಿ, ಮಕ್ಕಳೆಲ್ಲ ಕಬಡ್ಡಿ ಆಡ್ತೀನಿ. ತಿಂಗಳಾಯ್ತು ಬಿದ್ದು ಮನೇಲೇ ಇದ್ದೀನಿ. ಗೊತ್ಕೊಳ್ಳಿ ತಮ್ಮ ನಡಿ ಸಂಕ್ರಾಂತಿ ಗಾಡಿ ಒಂದು ಶಿಖರ ಹಾಕೋ ಪಾಪ, ಯಾವುದೇ ಅನಾಹುತ ಆಗಲ್ಲ. ನೋಡಿದ್ಯಲ್ಲ ಬೈಕಿನ ಶಿಖರ, ಕಾರಿದ್ರೆ ಪವರ್ ಹಾಕೋಣ ಹಾಕೊಳ್ಳಿ, ಯಾವುದೇ ಆಕ್ಸಿಡೆಂಟ್ ಆಗಲ್ಲ. ನೆನ್ಪಿರ್ಲಿಕ್ಕಂದ್ರೆ ನಿನಗೂ ಒಳಗಿಂದ ಹೆಂಗೆ ಹಾಕ್ಕೊಂಡ್ರೆ ನೀವು ಎಲ್ಲಿ ಬಿಟ್ಟರೆ ಯಾರು ಮುಟ್ಟಕ್ಕೆ ಬಿಡಲ್ಲ. ದೇವರು ಕಳ್ತನ ಮಾಡೋಂಗಿಲ್ಲ ಅಲ್ಲಿ. ಮಾಡ್ಬೋದು ತಂಗಿ, ಒಂದು ಕಳ್ತನ ಮಾಡೋಕ್ಕಾಗಲ್ಲ. ಅವಳು ನಂಬಿ ಭೂಮಿ ತಾಯಿ ಹಿಂಗೆ ಮಾಡಿ. ನಾಯಿಗಳ್ದು ಏನು ಮಾಡ್ತೀನಿ, ನಾಯಿ ಏನು ಮಾಡ್ತೀವಿ? ಏನು ಮಾಡೋದು? ನಾಯಿ ಬಿಸ್ನೆಸ್ ಮಾಡಿ ನಡೀತಲ್ವೆಲ್ಲ. ನೀವು ಅದು 2 ವರ್ಷ ಆಗ ಎಲ್ಲ ಲೈವ್ ಮಾಡ್ಬೇಡ, ಬೇಜಾರು ಮಾಡ್ಬೇಡ. ಇಲ್ಲ ಹಿಡ್ಕೊಂಡು ಅಷ್ಟೇ. 2 ವರ್ಷ ನಾನೀಗ ಏನು ಹೇಳೋದು ನಿಮಗೆ ಅಂತ ಅರ್ಥ, ನೀನು ಸ್ವಲ್ಪ ಜಾಸ್ತಿ ಬುದ್ಧಿ ಅಂತ, ಅದೇ ಸಮಸ್ಯೆ. ಬುದ್ಧಿ ಈಗ ನಿಪ್ಪಾಣಿ ಅಂತ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರು, ಬೆಳಗಾವಿಯಿಂದ 100 ಕಿಲೋಮೀಟರ್ ದೂರ ಇದೆ, 101 ಕಿಲೋಮೀಟರ್ ನಿಪ್ಪಾಣಿ ಅಂತಿದೆ. ಕೇಳಿದ್ಯಾ ಹೆಸರ? ಮಹಾರಾಷ್ಟ್ರ ಬಾರ್ಡ್ರ್, ಅದೇ ಮೇನ್ ಹೈವೇ. ಅಲ್ಲಿ ನಾವು ದೇವರಲ್ಲ, ಕುರಿ ಮೇಸರು ಯಾರೋ ಒಂದು 18 ಕುರಿ ತುಂಬಿಡ್ತಾರಂತೆ ಟಾಟಾ ಎಸಿಗೆ. ಆ ತಾಯಿ ಗೊತ್ತಿಲ್ಲ ಯಾರ ಹಿಂಗೆ ನನ್ನ ತಮ್ಮನಂತಾರೆ ಹೇಳ್ತಾರೆ, ಹಿಂಗೆ ಅಣ್ಣ ಹಿಂಗೆ ದೇವರು ಅಂತ. ಅಮ್ಮ ಮಗ ಸೇರ್ಕೊಂಡು ಕೈ ಮುಕ್ಕಂತಾರೆ. ತಾಯಿ ದುರ್ಗವ್ವ, ನನ್ನ ಹೆಸರು ಗೊತ್ತಿಲ್ಲ, ದೇವ್ರು ಅನ್ಕೊಂಡ್ರೆ ರಾಮ್ ದುರ್ಗಪ್ಪ, ನಾನು ಕುರಿಗೆ ಒಂದು ಕಳ್ತನ ಆದವಾದ್ರೆ ಒಂದು ನಾಯಿ ಮರಿ ಕುರಿ ಮರಿ ಕೊಡ್ತೀನಿ ಅಂತ ಬೇಡ್ಕೊಂತಾರೆ ಮರಾಠಿ ಭಾಷೆಯಲ್ಲಿ. ಕಳ್ತನ ಆಗುತ್ತಾ? ಕಳ್ತನ ಆಗಲ್ಲ. ಗಾಡಿ ತುಂಬಿದ್ದು ಗಾಡಿ ಮುಂದೆ ಹೋಗಲ್ವಂತೆ, ಊರು ಜನ ಬಂದು ಬಿಡಿಸ್ಕೊಡ್ತಾರೆ. ಅವ್ರೆಂತ ನಿಯತ್ಕಾರ ಹೇಳು, ನಮ್ಮಂತರ ಆಳಿಕ್ಪ ಅಂದ್ರೆ. ಮೊನ್ನೆ ಬೇರೆ ವಿಡಿಯೋಗೆ ನೋಡು, ಮಗು ಆಯ್ತಿದೆ ಹೊರಗೆ ಬಿಡೋದಂತೆ, ಮಗು ಯಾರಿಗೆ ತಗೊಂಡು ಹೊಡೋದಾನೆ ಸತ್ತರ, ಏನು ಸಿಮ್ಮಿ ದೇವ್ರ ಅಂದ ಯಾರಿಗೆ ಹಾಕೊಂಡು ಹಂಗೆ ಅವಳೇ ಮಾಡೋ ಒಂದು ನಾಯಿ ಮರಿ ಒಂದು ಕುರಿ ತಂದು ಕೊಟ್ಟಾರ ಅವ್ರು. ನನಗೆ ಬಡವರಲ್ವಾ, ನಾನು ಕುರಿ ಮರಿಗೆ ದುಡ್ಡು 3 ಸಾವಿರ ಕೈ ಕೊಟ್ಟು ಒಂದು 2 ಸೀರೆ ಕೊಟ್ಟು ಯಾಕಂದ್ರೆ ಋಣ ಬೇಡ ಅವ್ರದ್ದು ಅಂತ. ನಾಯಿ ಮರಿ ಎಂಥ ಕೆಲಸ ಮಾಡ್ತೀವಿ ಗೊತ್ತೊಳಗಡೆ, ಯಾವೊಂದು ಬಿಡ್ಕೊಳಲ್ಲ. ಮಾಡಬೇಕು ಅಂತ ಹೇಳಿದೆ, ನಾಯಿ ವ್ಯಾಪಾರ ಮಾಡ್ಕೊಂಡೆ ಲಾಸ್ ಏನಿದೆ, ಸೈಡ್ ಬಿಸ್ನೆಸ್ ಮಾಡು, ಒಟ್ಟು ಊಟ ಆಗ್ತದೆ. ಏನಿಲ್ಲ ಲೈವಲ್ಲಿ ಬಿಡು. ನಾಯಿ ಹುಚ್ಚರು ಭಾಳ ಇದ್ದಾರೆ, ಮಕ್ಕಳು ಆಸ್ತಿ ಕಳಿಸಿ ನಾಯಿ ಸಾಕ ಭಾಳ ಉಳಿತಿಲ್ಲ. ಒಂದು ನಾಯಿ ಮರಿ ತಂದು ಕೊಡಲ್ಲ, ಮನೆ ಹಾಳ ಹೋಗು, ನಾಯಿ ಕೈ ಬಿಟ್ಟು ಕೊಡ್ತಿಂತ ಹೋಗ್ಬಿಡ್ದ. ಇಲ್ಲಿ ಇದು ಬರಕ್ಕಲ್ಲ, ಹೆಸರು ಕಟ್ಟಿದ ಒಬ್ಬ ನಾಯಿ ಮರಿ ಸಾಕ್ತಾನೆ, 15,000 ರೂಪಾಯಿ ಒಂದು ಮರಿ. ನಾಯಿ ಹಂಗೆ ಸತ್ತ ಹೋಗಂತೆ, ಬೇಕಾದ್ರೆ ನಾಯಿ ಮರಿ ಕೊಡ್ತೀನಿ ಫ್ರೀಯಾಗೆ, ಧರ್ಮ ಸಪಾಟ್. ನಾನು ಧರ್ಮ ಸಾಕಲ್ಲ, ಯಾಕೊತ್ತಾ ನಾನು ಬೀಜ ನಾಯಿ ಹಂಗೆ ಸತ್ತಾಗೋವಂತೆ. ಒಂದು ನಾಯಿ ಮರಿ ತಂದುಬಿಟ್ಟಿದ್ದ, ಒಳಗಿತ್ತು ಮರಿ, ಒಂದು ಹತ್ತಿಲ್ವಂತೆ, ರೇಟೇ ಹೋಗ್ತಾ ಇಲ್ವಂತೆ. 5,000 ಸರಿ 15,000 ಹೋಗುತ್ತಂತೆ. ಹಾಗೊಂದು ತಂದವಳು ಹೆಸರು ಬಿಡಿ, ಯಾವ ನಾಯಿ ಇದ್ದಾನೆ ಅಂತಲ್ಲ, ಒಂದು 5 ಥರ ಯಾವ ಅಳ್ಳಾಡ್ಸುತ್ತೆ. ಹಿಡಿಸಿ ಬೇಡಪ್ಪ ಫ್ರೀ, ಅವೇನು ನನ್ನ ನಾನೇ ಕೊಡ್ತೀನಿ. ಅವೆಲ್ಲ ನಾವೇ ಅದಕ್ಕೆ ಹುಷಾರಿಲ್ಲ. ಔಡಲ್ ಲೆಟ್ರಿವರ್ ಅವು ನಾಯಿ ಮನ್ಸೂರು ಕಂಡ್ರೆ ಭಾಳ ನಾಯಿಗಳು ಬರೋಕ್ಕೆ ಬೇಡ. ಕರೆಕ್ಟಪ್ಪ? ಇನ್ಯಾವುದು ಬೇರೆ? ಚೌಚ ಒಂದು ಚೌಚ ಒಂದು ಪೊಮೋರಿಯನ್, ಅದು ಪಂಜಾಬ್ ಬ್ರೀಡ್. ಪಂಜಾಬ ನನ್ನ ತೆಗಿತ್ತಲ್ಲ ಅದು, ಮುದ್ದೋಳು ಸಾಕ? ಇಲ್ಲ ಇಲ್ಲ ಇಲ್ಲ, ಬೆಂಬ್ರಾಗಲ್ಲ ಅವೇ ಇದು ಇಲ್ಲ ಇಲ್ಲ, ಆಮೇಲೆ ನೋಡೋಣ. ಕೈಮಿತಿ ಬರುತ್ತೆ, ಹಂಗ ಬರಲ್ಲ. ನನಗೊಬ್ರು ಪಂಜಾಬ ನಾಯಿ ತಗೊಟ್ರೆ ನನ್ನ ಎಂತ ಲಾಲ್ ಅಂತ, ಅದು ನಾಯಿ ಎಣ್ಣೆ ಐತಿ ಒಳಗಡೆ ಮರಿಯಾಕತ್ತೇನಪ್ಪ, ಭಾಳ ಜೋರು ಇತ್ತು ನಮ್ಮ ಮಗು, ಬೆಳ್ಳು ಒಳ್ಳೆ. ಆ ನಾಯಿ ಕಂಡ್ರೆ ಬೇರೆ ನಾಯಿ ಒಂದು ಬೀಜ ನಾಯಿ ಮುಟ್ಟಬಿಟ್ಟು ಆ ನಾಯಿ ಕೊಡ್ತಾರಲ್ಲ, ಜಾತಿ ನಾಯಿ ಚೆನ್ನಾಗಿ ಅಂತ. ಅದು ಕೈಮಿಗೆ ಚೆನ್ನಾಗಿ ಬೀಳ್ಬೇಡಿ ಅಪ್ಪ, ನನಗೇನು ಕೊಡೋದಲ್ಲ, ಈ ಸರೌಂಡಿಂಗಲ್ಲೆಲ್ಲ ಅಷ್ಟೇ. ಕೋಳಿ ಫಾರಮ್ ಮಾಡ್ತಾರ 10 ರೂಪಾಯಿ, ಹಾಲು ಕರೆ ಇನ್ನೂ ಸಹ ದುಡ್ಡು ಹಾಕ್ತಾರೆ. ನಂಬ್ತೀಯ? ಹಾಲು ಕರಿತಾರಲ್ಲ ಬೀಳಲ್ಲಿ 10 ರೂಪಾಯಿ ತಿಕ್ತಾರಂತೆ, ಅವರೇ ದುಡ್ಡು ನನಗೆ ಬರೋದು. ಬರ್ತಾರೆ ತಂಗಿ, ತಿಂಗಳು ಒಂದ್ಸರಿ ಬರ್ತಾರೆ, ಸೀರೆ ಕೊಡ್ತೀನಿ ನನ್ನ ತಂಗಿಯರಿಗೆ. ಶುರು ಮಾಡ್ತೀನಿ ಆಯ್ತಾ? ಯೂಟ್ಯೂಬಲ್ಲಿ ಬಿಡ್ಕಂದ ಒಳ್ಳೆ ನಾಯಿ ಕೊಡು, 10,000 ಮಾರ ಬದು 8,000 ಮಾರು. ನಾಯಿ ಚೆನ್ನಾಗಿ ಸಾಕು. 5 ವರ್ಷಕ್ಕೆ ಈ ಮಟ್ಟಿಗೆ ದೇವಸ್ಥಾನ ಮಾಡಿ 19 ವರ್ಷ ದೇವಸ್ಥಕ್ಕೆ. ನನಗೆ 8 ವರ್ಷ ಹೊತ್ಕೊಂಡು ಕುಣಿದೀನಿ ನಾನು. ಜನ ಸುಮ್ಮನೆ ಬರ್ತಾ ಇಲ್ಲ, ಹೊತ್ಕೊಂಡು ಕುಣಿದೀವಿ ಅಂದರೆ ನಿದ್ದೆನೇ ಮಾಡಿಲ್ಲ ನಾವು. ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಊರಿಗೆಲ್ಲ ಬಂದೀವಿ ನಾವು, ನಾಗೋಲಿಗೆಲ್ಲ ಬಂದೀವಿ, ಹರಿದು ಬಿಟ್ಟಿದ್ದೀನಿ ಕಾರ 8 ಸ್ಟೇಟಲ್ಲಿ. ನಿತ್ತಿನಲ್ಲಿ ಹಾಕ್ಬಿಡ್ತಿದ್ದವ್ರು, ನಿತ್ತಿನಲ್ಲಿ. ಅದು ಯಾವ ಪುಣ್ಯಾತ್ಮ ಎಸ್ತೋಯ್ತು ನಾ ಕಳ್ಸವ. ಒಂದೇ ಒಂದು ಹನಿ ನೀರು ಚೆಲ್ಲುತ್ತೇನ ಪಟ, ಒಂದು ಹನಿ ನೀರು ಕಳ್ಸಿ ನೀರು ಚೆಲ್ಲುತ್ತೆ. ಹಿಂಗೆ ಇಟ್ಕೊಂಡು ಚೆಲ್ಲೋದಲ್ಲ, ಹಿಂಗೆ ಇಟ್ಕೊಂಡ್ರೆ ಅಮಾವಾಸ್ಯನ ಬಂದು ನೋಡು, ಚೆಲ್ಲಲ್ಲ. ಹೌದಾ? ಮೈ ಒಂಥರ ಹಾಕೊಂಡು ಹೋಗ್ಕಂದ ದುಡಿ, ಒಳ್ಳೆ ಕೆಲಸ ಹಾಕೊಂಡಿದ್ಯಾ, ಅದನ್ನೊಂದು ಶಾಶ್ವತ ಒಂದು ಕೆಲಸ ಮಾಡು. ನಾಯಿ ಸಾಕಿ ಡ್ರೈವ್ ಮಾಡೋಕ್ಕಾಗಲ್ಲ, ಹಸು ಸಾಕಿ ನಾಯಿ ಸಾಕ್ಬೋದು. ಸ್ವಲ್ಪ ತಲೆ ಹಿಡ್ಕೊ, ಕಾಂಬಿನೇಷನ್ ಇರಬೇಕು. ಈಗ ನಾನು ಇಟ್ಕೊಂಡು ಡ್ರೈವ್ ಮಾಡೋಕ್ಕಾಗಲ್ಲ. ನಾವು ಮೆಡಿಕಲ್ ಹೋಗ್ತಿದ್ದು, ಮೆಡಿಕಲ್ ಅದು ಮಾಡ್ತೀವಿ. ಅದನ್ನೇ ಹೇಳ್ತೀವಿ, 2 ದಿನ ಮೇಲೆ ಕಾಲಿಗೆ ಕಾಲ್ಕಳ ಮನೆ ಹಾಳ. ಈ ಸೈಡ್ ಬಿಸ್ನೆಸ್ ಅಂತ ಮಾಡ್ಕೊಂಡಿದ್ದೀವಿ, ಇದ್ರ ಬಗ್ಗೆ ಹೂನಪ್ಪ, ತಪ್ಪೇನಿಲ್ಲ. ಅದು ಪರ್ಫೆಕ್ಟ್ ಕೆಲಸ ಅದು. ಆ ನಾಯಿ ತಪ್ಪೇನಿಲ್ಲ. ನಾಯಿಗೆ ಅನ್ನ ಹಾಕ್ತಿದ್ಯಾ, ನಾಯಿ ನಾನು ಅತಿಯಾಗಿ ಮೂಗು ಪ್ರಾಣಿ ಅನ್ನ ಹಾಕಲ್ಲ. ನಾನು ಮೂಗು ಪ್ರಾಣಿ ರೋಡ ಬಿದ್ದಿರು ಬಿಡಲ್ಲ. ನಾನು ಮಾಡ್ತೀಯಲ್ವ ಕೆಲಸ?
ಯಾವ್ದಿದೆ ಫೆಬ್ರವರಿ ಯಾವ್ದಿದೆ ಯಾವ್ದು ಹೆಣ್ಣು ಗಂಡ ಹೆಣ್ಣು ಬೇಡ ನನಗೆ ಇಲ್ಲಿ ಹೆಂಗೆ 5 1 3 ಹೆಣ್ಣ ಇದ್ದಾವೆ 5 ಗಂಡ ಇದ್ದಾವೆ ನನಗಲ್ಲ ಕಣೋ ಅವಳಿಗೆ ಅವ ನನಗೆ ಅದ್ರ ಒಟ್ಟು ಅನ್ನ ಕೊಡು ನಾನು ಇಸ್ಕೊಳಲ್ಲ ಕಣ ಏನಿಟ್ಲಿ ಕೋಳಿ ಯಾರು ಕೊಡ್ತಾರಲ್ಲ ಕೋಳಿ ಕೊಟ್ಕೊಳ್ಳೋ ಸಿಂಗಲ್ ನಾನು ಯಾರೋ ಕೊಡ್ತಾರಲ್ಲ ಕೋಳಿ ಕೊಯ್ದುಬಿಟ್ಟಿಂದ ಪರಿಚಯ ಡ್ರೈವರ್ ಅಲ್ವಾ ಅವ್ನು ಕೊಯ್ದು ಕೋಳಿ ಇಲ್ಲ ಕೋಳಿ ಕೊಯ್ದುಬಿಟ್ಟು ಅವ್ನಿಗೆ ಕೊಟ್ಬಿಡ್ತೀನಿ ನಾಡಗಪ್ಪ ಅಂತ ಅಕ್ಕಿ ಯಾರೋ ಕೊಡ್ತಾರಲ್ಲ ಸೋಮವಾರ ಬುಧವಾರ ಬೆಳಿಗ್ಗೆ 9 ಗಂಟೆ ಇಲ್ಲಿ ಬಾ ಅಂದಾಜ ಉದ್ದೇಶ ಏರ್ತಾ ಇರ್ತೀವಿ ಹಂಗೆ ನಾವು ಯೂಟ್ಯೂಬಲ್ಲಿ ನೋಡು ಅಷ್ಟೇ ಇರೋದು ಒಂದು ಅವ್ರಿಗೆ ಕೈ ಮುಖ ನೋಡಪ್ಪ ನಿನ್ನ ಸೇವೆ ಮಾಡೋಕೆ ನಾನು ನಿನಗೆ ತಂದುಬಿಡ್ತೀನಿ ನನಗಾರ ಹೊಟ್ಟೆ ತುಂಬಿಸೋನು ಹೊಟ್ಟೆ ತುಂಬ ತುಂಬಿಸ್ತಾಳೆ ಅದನ್ನೇ ಮಾಡ್ತಾ ಹೋಗಿ ಬಿಸ್ನೆಸ್ ಜನಗಳು ಕಳ್ಕೊಬಾರ್ದು ಯಾವಾಗ ಕೆಡ್ತೀವಿ ಗೊತ್ತಾ ಪಕ್ಕ ಫ್ರೆಂಡ್ಸ್ ಇರ್ಬೋದು ಅವರೇ ನಮ್ಗೆ ಕೆಟ್ಟದ್ದು ಅಲ್ವಲ್ಲ ಹೆಣ್ಣು ಹುಡುಗಿ ನೋಡ್ತಾರೆ ಚೆನ್ನಾಗಲ್ವಾ ಅಂತಾರೆ ಅವತ್ತು ಅಲ್ಲಿ ಕೆಡುತ್ತೆ ಒಬ್ಬನೇ ಏನೋ ಅಲ್ಲ ಕರೆಕ್ಟ್ ಮಗ ನನಗೆ ಫ್ರೆಂಡ್ಸ್ ಯಾರಿಲ್ಲ ಮತ್ತೆ ಅದ್ರ ಜೊತೆಗೆ ನಾನು ಎಣ್ಣೆ ಹೊಡೆಯಲ್ಲ ಬಿಡಿಸೋದಲ್ಲ ಫಂಕ್ಷನ್ಗೆ ಹೋಗಲ್ಲ ಕಂಡರ ಬಗ್ಗೆ ಮಾತಾಡಲ್ಲ ಟಿ ವಿ ನೋಡಲ್ಲ ಕ್ರಿಕೆಟ್ ನೋಡ್ತೀನಿ ಇಲ್ಲಾಂದ್ರೆ ಯಾವುದೋ ಹಳೆ ಸಿನಿಮಾ ನೋಡ್ತೀನಿ ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ ಏನಾದ್ರು ಮಾಡ್ತಾ ಇರ್ತೀನಿ ಗುಡ್ಡು ಕೈ ಹೇಳ್ಕೊಂಡು ಮೈಕೈ ನೋವಾದ್ರೆ ಯಾಕೆ ಗೊತ್ತಾ ಮೈಕೈ ನೋಡ್ಕೊಳ್ಳಲ್ಲ ಸಾಯಂಕಾಲ ನೆಮ್ಮದಿದ್ದು ಮೈಕೈ ನೋವಾದರೆ ಇಲ್ಲ 100 ಗಂಟೆ ಯೋಚನೆ ಬರುತ್ತೆ ಫೋನ್ ಎಲ್ಲ ಬಿಸಾಯ್ತು ಎಲ್ಲ ಹೋಗಿ ಫೋನ್ ಇದು ಅಲ್ಲೇ ಮನೆ ಹೇಳ್ತಾ ತೊಗೊಂಡೋದ ಅವನು ಮಾಡ್ತಿಲ್ವಾ ಒಳ್ಳೆ ವೃತ್ತಿ ಜೀವನ ನಡೀಲಿಕ್ಕೆ ಅಂತ ನೀವು ಆಯ್ತಾ ಅಂತರ ಒಂದ ಏ ಬರ ಅಂತರ ಕಡೆ ಸ್ವಾಮಿ ನಮ್ಮ ಅಪ್ಪಾಗೂ ನಾವು ಫೋನ್ ಕೇಳಿದ್ರೆ ಸಿಕ್ಕಾಪಟ್ಟೆ ಕುಡಿತಾರೆ ಊಟ ತಿನ್ನಲ್ಲ ಏನಿಲ್ಲ ನೀವು ಕೆಲಸ ಮಾಡ್ಬಿಡು ನಿಮ್ಮ ಹೆಂಡ್ತಿನ ನೀವು ಬೇರೆ ಮದುವೆ ಹೋಗು ನೀನು ಹೋಗು ಹಾಸ್ಪಿಟಲ್ ಸೇರಿ ಹೋಗು ಹೋಗಿ ಮನೆ ಅದೇ ಹಿಡಿದ್ದವಲ್ಲ ಎಲ್ಲ ಸೇರಿ ತೇರ್ಸಾಗಿ ಹೋಗಿದ್ದು ನಡ್ರಿ ಕುಡಿಯ ಬಿಡಿಸೋ ಏನು ಹೇಳ್ತೇನೆ ಮತ್ತೆ ನಿಮ್ಮ ಅಪ್ಪನ ಬೇರೆ ಸ್ಟೋರಿ ಹೇಳ್ತಲ್ಲ ಪ್ರತಿ ಕಣ